ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನನ್ನ ಒಂದು ರಿವಿಷನ್ ಟೈಮು. ಸೊ ಇವತ್ತು ನಾನು ರಿವಿಷನ್ ಮಾಡ್ತಾ ಇದ್ದೀನಿ. ಯಾಕಂತಂದರೆ ಆಲ್ಮೋಸ್ಟ್ ಎಲ್ಲ ಒಂದು ಹೈಸ್ಕೂಲ್ ಮತ್ತು ಪ್ರೈಮರಿ ಪುಸ್ತಕಗಳ ಒಂದು ಸರಣಿ ಒಂದು ಹಂತಕ್ಕೆ ಮುಕ್ತಾಯಗೊಂಡಿರೋದ್ರಿಂದ ಈಗೇನಿದ್ರು ಬರೀ ರಿವಿಷನ್ ಟೈಮ್ ಆಗಿರೋದ್ರಿಂದ ರಿವಿಷನ್ಗಳನ್ನು ಮಾಡ್ತಾ ಇರ್ತೀನಿ. ಸೊ ಅದ್ರ ಜೊತೆಗೆ ನಾನು ಏನು ಓದಿದ್ದೀನಿ, ಹೇಗೆ ಓದಬೇಕು ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತಾ ಇರ್ತೀನಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಲ್ಲಿ ಭಾರತಕ್ಕೆ ಬ್ರಿಟಿಷರ ರಾಜಕೀಯ ಏಳಿಗೆ ಅಂತಕ್ಕಂಥದ್ದು ಏನಪ್ಪ ಅಂತಂದರೆ, ಪ್ಲಾಸಿ ಕದನ ಅಂತ ನೋಡಿದಾಗ 1757ರಲ್ಲಿ ಪ್ಲಾಸಿ ಕದನ ನಡೆಸಿದ. ಬಂಗಾಳವು ಮೊಘಲ ಸಾಮ್ರಾಜ್ಯದ ಸಮೃದ್ಧಿಯ ಪ್ರಾಂತವಾಗಿತ್ತು. ಅದರ ಪ್ರಾಂತಾಧಿಕಾರಿಯಾಗಿ ಅಲಿವರ್ಧನ್ ಖಾನ್ ಮೊಘಲ ಸಾಮ್ರಾಜ್ಯ ಅವನತಿ ಆದಿಯಲ್ಲಿದ್ದಾಗ ಸ್ವತಂತ್ರನಾದನು ಅಂತಕ್ಕಂಥದ್ದು. ಆತನ ನಂತರ ಸಿರಾಜುದ್ದೌಲ್ ಬಂಗಾಳದ ನವಾಬನಾಗ್ತಾನ. ನವಾಬ ಸಿರಾಜುದ್ದೌಲನು ಯುವಕನಾಗಿದ್ದರಿಂದ ಇಂಗ್ಲಿಷರು ಅವನನ್ನು ಕಡೆಗಣಿಸಿ ಅವನ ಅನುಮತಿ ಪಡೆಯದೆ ಕಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಕೋಟೆಯನ್ನು ಬಲಪಡಿಸಿದರು ಅಂತಕ್ಕಂಥದ್ದು. ಫೋರ್ಟ್ ವಿಲಿಯಂ ಕೋಟು ಯಾರು ಅನುಮತಿ ಇಲ್ಲದೆ ಫೋರ್ಟ್ ವಿಲಿಯಂ ಕೋಟೆಯನ್ನು ಕಲ್ಕತ್ತಾದಲ್ಲಿ ಕಟ್ಟಿದ್ರು ಅಂತಂದರೆ ಈ ಬ್ರಿಟಿಷರು ಸಿರಾಜ್ ಉದ್ದೌಲನ ಒಂದು ಅನುಮತಿಯನ್ನು ಪಡೆಯದೇ ಮಾಡ್ತಾರೆ. ಅಲ್ಲದೆ ವ್ಯಾಪಾರದ ರಿಯಾಯಿತಿಗಳನ್ನು ದುರುಪಯೋಗ ಕೂಡ ಪಡಿಸ್ಕೊಳ್ತಾರೆ. ಸೊ ಪ್ಲಾಸಿ ಕದನಕ್ಕೆ ಕಾರಣ ಏನು ಅಂತ, ನಮಗೆ ಪ್ಲಾಸಿ ಕದನಕ್ಕೆ ಕಾರಣ ಏನು ಅಂತ ಹೇಳ್ಬಿಟ್ಟು ಒಂದು ಪ್ರಶ್ನೆ ಕೊಡ್ತಾರೆ ರೈಟಿಂಗಲ್ಲಿ ಇರೋದ್ರಿಂದ. ಇಂಗ್ಲಿಷರು ತನ್ನ ಆದೇಶಗಳನ್ನು ಪಾಲಿಸದೆ ವೈರಿಗಳೆಡೆನೆ ಸೇರಿ ಕುತಂತ್ರ ಮಾಡುತ್ತಿದ್ದಾರೆ ಎಂದು ಸಿರಾಜ್ ಉದ್ದೌಲನು ಭಾವಿಸ್ತಾನ. ಸೊ ಹಾಗಾಗಿ ಇದರಿಂದ ಕೋಪಗೊಂಡಂಥ ಇಂಗ್ಲಿಷರು ಕೊಠಡಿಗಳನ್ನು ಸ್ವಾಧೀನಪಡಿಸಿಕೊಳ್ತಾರೆ. ಇದೇ ಮುಂದೆ ಪ್ಲಾಸಿ ಕದನಕ್ಕೆ ಕಾರಣ ಆಗ್ತದೆ. ಇಲ್ಲಿ ಸಿರಾಜುದ್ದೌಲನಿಗೂ ಕೋಪ ಬರ್ತದೆ. ಯಾಕೆ ಬರ್ತದೆ ಅಂತಂದ್ರೆ, ತನ್ನ ಅನುಮತಿಗಳನ್ನಿಲ್ಲದೆ ತನ್ನ ಆದೇಶಗಳನ್ನು ಪಾಲಿಸ್ದೇನೆ ಈ ಇಂಗ್ಲಿಷ್ ಹೆಂಗೆ ಮಾಡ್ತಾರೆ ಅಂದ್ರೆ ಹೆಂಗೆ ಬೇಕಂಗೆ ಆಡಳಿತವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಸೊ ಜೊತೆಗೆ ವೈರಿಗಳೊಡನೆ ಸೇರಿ ಕುತಂತ್ರ ಮಾಡ್ತಾರಂತ ಸಿರಾಜುದ್ದೌಲನಿಗೆ ಅನಿಸ್ದಾಗ ಏನು ಮಾಡ್ತಾರೆ, ಕೋಪ ಮಾಡ್ಕೊಳ್ತಾನೆ. ಕೋಪ ಮಾಡಿಕೊಂಡು ಈ ಒಂದು ಪ್ಲಾಸಿ ಕದನಕ್ಕೆ ಕಾರಣ ಆಗ್ತದ ಅಂತಕ್ಕಂಥದ್ದು. ನವಾಬ ಸಿರಾಜುದ್ದೌಲನ ದಾಳಿಯ ವಾರ್ತೆ ಹೇಳಿದ ಮದ್ರಾಸಿನ ಕಂಪನಿ ಅಧಿಕಾರಿಗಳು ರಾಬರ್ಟ್ ಕ್ಲೈವನ ನೇತೃತ್ವದಲ್ಲಿ ಕಲ್ಕತ್ತಾಕ್ಕೆ ಸೈನ್ಯ ರವಾನಿಸಿದರು. ಬಂಗಾಳದ ಪರಿಸ್ಥಿತಿಯನ್ನರಿತ ಕ್ಲೈವ್ ನವಾಬನ ವಿರುದ್ಧ ಒಳಸಂಚು ನಡೆಸಿದನು. ಸಿರಾಜುದ್ದೌಲ ಇರ್ತಾನಲ್ಲ, ಅವನ ಸೇನಾನಾಯಕರಾಗಿರ್ತಕ್ಕಂಥ ಮೀರ್ ಜಾಫರನಿಗೆ ನವಾಬಗಿರಿಯ ಆಶೆಯನ್ನು ತೋರಿಸಿ ರಹಸ್ಯ ಒಪ್ಪಂದ. ನೋಡ್ರಿ ಹೆಂಗಿತ್ತು ಅವಾಗ ಅಂದ್ರೆ, ರಾಜರು ಹೆಂಗಂದ್ರೆ ನಿಮ್ಮ ಮುಂದೆ ನೀವೇ ರಾಜರು ನೀವೇ ಮಹಾರಾಜರು ಅಂತ ಕೈ ಮುಗಿಯೋದು, ಹಿಂದೆ ಬೆನ್ನಿಗೆ ಚೂರಿ ಹಾಕುವಂಥದ್ದು ಇತಿಹಾಸದಲ್ಲಿ ಸಾಕಷ್ಟು ಬಾರಿ ರಿಪೀಟ್ ಆಗಿದೆ. ಅದೇ ಒಂದು ಕತೆ ಕೂಡ ಇಲ್ಲಿ ಆಗುತ್ತೆ. ಸಿರಾಜುದ್ದೌಲನಿಗೆ ಮೋಸ ಮಾಡಲಿಕ್ಕೆ ಅಂತ ಈ ಮೀರ್ ಜಾಫರನಿಗೆ ನವಾಬಗಿರಿ ಕೊಡ್ತೀವಿ ಅನ್ನೋ ಆಸೆ ಆಮಿಷನ್ನು ಒಡ್ತಾರೆ. ಇನ್ಯಾರು ನಮ್ಮನ್ನ ಓಡಿ ಹೋದಂಥ ಬ್ರಿಟಿಷರು ಅಂತಲೇ ಹೇಳ್ಬೋದು. ನವಾಬನು ಸೇನಾನಿ ಮೀರ್ ಜಾಫರ್ ಏನು ಮಾಡ್ತಾನೆ, ನವಾಬನಾಗುವ ಆಶೆಯಿಂದ ಇಂಗ್ಲಿಷರೊಡನೆ ಒಪ್ಪಂದ ಮಾಡ್ಕೊತಾನೆ. ಅದರಂತೆ ನವಾಬನಾದ ಕೂಡಲೇ ಇಂಗ್ಲಿಷರಿಗೆ 175 ಲಕ್ಷ ರೂಪಾಯಿ ಕೊಡಬೇಕಾಗ್ತದೆ. ಈ ಕಪ್ಪು ವ್ಯವಹಾರದಲ್ಲಿ ಅಮೀನ್ ಚಂದ್ ಎಂಬ ವರ್ತಕ ಮಧ್ಯಸ್ಥಿಕೆ ವಹಿಸಿರ್ತಾನೆ ಅಂತಕ್ಕಂಥದ್ದು. ಸೊ ಬ್ರಿಟಿಷರು ಮತ್ತು ಸಿರಾಜುದ್ದೌಲನ ಸೈನ್ಯದ ನಡುವೆ ಪ್ಲಾಸಿ ಎಂಬಲ್ಲಿ ಕದನ ಆಗ್ತದ. ನೀವು ಕಾರಣ ಏನು ಅಂತಂದಾಗ ಈ ರೀತಿ ಜಸ್ಟ್ ಒಂದು ಇಮ್ಯಾಜ್ ಮಾಡ್ಕೋಬೇಕು. ಯಾಕಂದ್ರೆ ಪೂರ್ತಿ ನಮಗೆ ಅಲ್ಲಿ ಹೆಂಗಂತಂದ್ರೆ, ನೀವು ಒಂದು ಕಥೆ ರೂಪದಲ್ಲಿ ಓದ್ಕೋಬೇಕಿದ್ರೆ ಸಿರಾಜುದ್ದೌಲ ಯಾಕೆ ಈ ಬ್ರಿಟಿಷರ ಮೇಲೆ ಕೋಪ ಮಾಡ್ಕೊಂಡ, ಪ್ಲಾಸಿ ಕದನ ನಡಲಿಕ್ಕೆ ಕಾರಣ ಏನು, ಯಾಕಂತಂದ್ರೆ ಅವನ ಒಂದು ಆದೇಶಗಳನ್ನು ಮೀರಿ ಅವ್ರ ಮನಸ್ಸು ಬಂದಂಗೆ ಆಡಳಿತ ಮಾಡಲಿಕ್ಕೆ ಶುರು ಮಾಡ್ತಾರೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ಸಿರಾಜುದ್ದೌಲ ಏನು ಮಾಡ್ತಾನೆ, ಅವ್ರ ಮ್ಯಾಗ ವಿಧ್ವಂಸ ಆಗ್ತಾನೆ. ಅಂಥ ಸಂದರ್ಭದಲ್ಲಿ ಈ ಇಂಗ್ಲಿಷ್ ಏನು ಮಾಡ್ತಾರೆ, ಒಂದು ಒಳಸಂಚನ ಮಾಡ್ಕೋತಾರೆ. ಅದು ಈ ಸಿರಾಜುದ್ದೌಲನ ಖಾಸಾ ಮನುಷ್ಯನಿಂದನೇ, ಸೇನಾನಿಯಾಗಿರ್ತಕ್ಕಂಥ ಮೀರ್ ಜಾಫರ್ನಿಂದನೇ ಅವನಿಗೆ ಒಂದು ಆಸೆ ಹೊಡ್ತಾರೆ, ನೀನೇ ನವಾಬ ಹಾಕ್ತಿ ಅಂತ ಆಸೆ ಹೊಡ್ತಾರೆ. ಅದರಿಂದ ಇಂಗ್ಲಿಷರೊಡನೆ ಅವನು ಕೂಡ ಒಳ ಒಪ್ಪಂದವನ್ನು ಮಾಡ್ಕೋತಾನೆ. ಒಪ್ಪಂದ ಮಾಡಿಕೊಂಡು ಕೊನೆಗೆ ಅದರಂತೆ ನವಾಬ ಕೂಡ ಆಗ್ತಾನೆ, ಯಾರು ಈ ಮೀರ್ ಜಾಫರ್. ಆಗ ಇಂಗ್ಲಿಷ್ಗೆ 175 ಲಕ್ಷ ರೂಪಾಯಿ ಕೊಡಬೇಕಾಗ್ತದೆ. ಈ ಕಪ್ಪು ವ್ಯವಹಾರದಲ್ಲಿ ಅಮೀನ್ ಚಂದ್ ಎಂಬವನು ಮಧ್ಯಸ್ಥಿಕೆಯನ್ನು ವಹಿಸಿದ್ದ. ಈ ರೀತಿಯಾಗಿ ಏನಾಗ್ತದೆ, ಬ್ರಿಟಿಷರು ಮತ್ತು ಸಿರಾಜುದ್ದೌಲನ ಸೈನ್ಯದ ನಡುವೆ ಪ್ಲಾಸಿ ಎಂಬಲ್ಲಿ 1757ರಲ್ಲಿ ಜೂನ್ 23ರಂದು ಯುದ್ಧ ಆಗ್ತದೆ. ಎಷ್ಟ್ರಿ 1757 ಜೂನ್ 23ರಂದು ಯುದ್ಧ ಶುರುವಾಗ್ತದೆ. ಯಾರ ಮಧ್ಯೆ, ಬ್ರಿಟಿಷರು ಮತ್ತು ಸಿರಾಜುದ್ದೌಲನ ಮಧ್ಯೆ ಪ್ಲಾಸಿ ಎಂಬಲ್ಲಿ ಯುದ್ಧ ಆಗ್ತದೆ. ಯುದ್ಧದಲ್ಲಿ ಮೀರ್ ಜಾಫರನು ಬ್ರಿಟಿಷರಿಗೆ ನೆರವಾಗ್ತಾನೆ. ಅದೇ ಆಸೆ ಹೊಡಿಸ್ತಾರಲ್ವ, ಹಾಗಾಗಿ ಮೀರ್ ಜಾಫರ್ ಅವರಿಗೆ ಹೆಲ್ಪ್ ಮಾಡುತ್ತಾನೆ. ಆಗಿರೋದು ಮನುಷ್ಯ ಸಿರಾಜುದ್ದೌಲನ ಸೇನಾನಿ, ಆದರೆ ಹೆಲ್ಪ್ ಮಾಡೋದು ಮಾತ್ರ ಬ್ರಿಟಿಷರಿಗೆ.
ಸೊ ಈಗ ಆಗಿದ್ರಿಂದ ಅಂತಿಮವಾಗಿ ಸಿರಾಜ್ ಉದ್ದೌಲನು ಸೋಲ್ತಾನೆ, ಜೊತೆಗೆ ಅವನನ್ನು ಸಾಯಿಸು ಬಿಡ್ತಾರೆ. ಮೀರ್ ಜಾಫರ್ನು ಮಾಡಿದ ದ್ರೋಹದಿಂದ ಬ್ರಿಟಿಷರಿಗೆ ಜಯ ಲಭಿಸ್ತದ, ಬ್ರಿಟಿಷರ ವಸಾಹತುಶಾಹಿ ಸ್ಥಾಪನೆ ಆಗ್ತದ. ಈ ನೋಡ್ರಿ ಹೆಂಗಂತಂದ್ರೆ ನಾವು ಒಬ್ಬರನ್ನ ನಂಬಿರ್ತೀವಲ್ಲ, ನಾವು ಹಂಗ್ ತರ ಫೀಲ್ ಮಾಡಿ ಓದ್ಬೇಕು. ಹೆಂಗ್ ಫೀಲ್ ಮಾಡಬೇಕು, ನಾವೇ ಆ ಯುದ್ಧದಲ್ಲಿ ಇದೀವೇನೋ ಅನ್ಬೇಕು. ಹೌದು, ಈಗ ನೋಡ್ರಿ ನಾನು ಹೇಳಿದ್ದನ್ನ ನಾನು ಈಗ ಸ್ವಲ್ಪ ಬ್ರೀಫ್ ಆಗಿ ಹೆಂಗ್ ಹೇಳ್ಬೇಕನ್ನೋದನ್ನ ಹೇಳ್ತೀನಿ. ಈಗ ಪ್ಲಾಸಿ ಕದನ ಯಾವಾಗ ನಡೀತು? 1757 ಜೂನ್ 23ರಂದು ನಡೀತು. ಯಾಕೆ ನಡೀತು? ಬ್ರಿಟಿಷರಿಗೂ ಮತ್ತು ಸಿರಾಜ್ ಉದ್ದೌಲನಿಗೂ ಏನಾಗ್ತದ, ಒಂದು ಕ್ಲಾಶ್ ಆಗ್ತದೆ. ಯಾಕಂದ್ರೆ ಅವ್ನು ಹೇಳ್ದಂಥ ಆದೇಶಗಳು, ಅವ್ನು ಹೊರಡಿಸಿದಂಥ ಉದ್ದೇಶಗಳು ಯಾವುದು ಕೂಡ ಬ್ರಿಟಿಷರು ಅವ್ನು ಹೇಳ್ದಂಗೆ ಕೇಳೋದಿಲ್ಲ. ತಮ್ಮ ಮನಸ್ಸು ಬಂದಾಗ ವಸಾಹತುಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ಸಿರಾಜ್ ಉದ್ದೌಲಗ ಕೋಪ ಬರ್ತದೆ. ಕೋಪ ಬಂದಾಗ ಏನ್ ಮಾಡ್ತಾನೆ, ಯುದ್ಧವನ್ನ ಸಾರಕ್ ಶುರು ಮಾಡ್ತಾನೆ. ಆ ಯುದ್ಧ ಎಲ್ಲಿ ಆಗ್ತದೆ? ಪ್ಲಾಸಿ ಎಂಬಲ್ಲಿ 1757 ಜೂನ್ 23ರಂದು ಯುದ್ಧ ಸ್ಟಾರ್ಟ್ ಆಗ್ತದ. ಇಲ್ಲಿ ಸಿರಾಜ್ ಉದ್ದೌಲ್ ಗೆಲ್ತಿದ್ನೋ ಏನೋ, ಆದ್ರೆ ಒಳಸಂಚು ಕೂಡ ನಡೀತದೆ. ಯಾರ್ಯಾರ ಮಧ್ಯೆ? ಈ ಬ್ರಿಟಿಷರು ಮತ್ತೆ ಈ ಸಿರಾಜ್ ಉದ್ದೌಲನ ಸೇನಾನಿಯಾಗಿರ್ತಕ್ಕಂಥ ಮೀರ್ ಜಾಫರ್ನ ಮಧ್ಯೆ ಅವ್ರು ಒಂದು ಆಸೆ ಹೊಡ್ತಾರ. ಆ ಆಸೆ ಏನಾಗಿರ್ತದೆ ಅಂದ್ರೆ, ನೀನೇ ನವಾಬ ಆಗ್ತಿ ಅಂತ ಆಸೆ ತೋರಿಸ್ತಾರ. ಅದಕ್ಕೆ ಏನ್ ಮಾಡ್ತಾನ ಅವನು, ಇದೇ ಸೈನ್ಯದಲ್ಲಿ, ಆದ್ರೆ ಈ ಸೈನ್ಯದ ಬಗ್ಗೆ ಅವನಿಗೆಲ್ಲ ಗೊತ್ತಿರ್ತದ. ಹಂಗಾಗಿ ಬ್ರಿಟಿಷರಿಗೆ ಒಳಸಂಚಿನ ಮೂಲಕ ಎಲ್ಲ ಸೀಕ್ರೆಟ್ಗಳನ್ನ ಬಿಟ್ಕೊಟ್ಟಾಗ ಸಿರಾಜ್ ಉದ್ದೌಲನ ಸೋಲಲ್ಪಡ್ತಾನ. ಸೈನ್ಯನು ಸೋಲ್ತದ, ಅವನು ಸೋಲ್ತಾನ. ಸೋತಾಗ ಏನಾಗ್ತದ, ಸಾಯಿಸಿ ಅದೇ ಪ್ರಕಾರ ಈ ಮೀರ್ ಜಾಫರನಿಗೆ ನವಾಬಗಿರಿಯನ್ನು ಕೊಡ್ತಾರ. ಅವನು 175 ಲಕ್ಷ ಕಪ್ಪು ಕಾಣಿಕೆಯನ್ನು ಕೂಡ ಕೊಡ್ತಾನ. ಈ ರೀತಿಯಾಗಿ ಸಿರಾಜ್ ಉದ್ದೌಲ್ ಸೋತು ಸುಣ್ಣ ಆಗಿ ಮರಣವಂತನಕ್ಕಿಂತ ಕೊಲೆ ಮಾಡಿಬಿಡ್ತಾರ. ಆಗ ಏನಪ್ಪ ಅಂದ್ರೆ, ಈ ಬ್ರಿಟಿಷರ ವಸಾಹತುಶಾಹಿಗಳು ಸ್ಥಾಪನೆ ಆಗ್ತವ ಅಂತಕ್ಕಂಥದ್ದು. ಈ ರೀತಿಯಾಗಿ ಒಂದು ಪ್ಲಾಸಿ ಕದನವನ್ನ ನಾವು ಎಕ್ಸ್ಪ್ಲೇನ್ ಮಾಡ್ಬೋದು. ಸರಿ ಇದೆ ಅಲ್ವಾ? ಸೊ ನೆಕ್ಸ್ಟ್ ಈ ಕ್ವಶನ್ಗೆ ಈಗ ಓದ್ಕೋಬೇಕು. ನಾವು ರೈಟಿಂಗಲ್ಲಿ ಬರೀಬೇಕು ಅಂತ ಅಂದಾಗ ನಾವು ಅರ್ಥ ಮಾಡ್ಕೋಬೇಕು ಸ್ವಲ್ಪ. ಈ ಕರ್ನಾಟಕವಿದ್ದ ಅಂತ ಆದ್ರೆ ಈ ಬಕ್ಸಾರ ಇದು ಪ್ಲಾಸಿ ಆಯ್ತಾ, ಅದಕ್ಕೆ ಪರಿಣಾಮಗಳೇನಾಯ್ತು ಅದರಿಂದ ಅಂತಲೂ ಪರಿಣಾಮಗಳನ್ನು ಕೇಳ್ಬೋದು. ಪರಿಣಾಮಗಳು ಏನಂತಂದ್ರೆ, ಆಧುನಿಕ ಭಾರತದ ಚರಿತ್ರೆಯಲ್ಲಿ ಪ್ಲಾಸಿ ಕದನ ಒಂದು ನಿರ್ಣಾಯಕ ಕದನವಾಯಿತು. ಈ ಯುದ್ಧದಲ್ಲಿ ಸಿರಾಜ್ ಉದ್ದೌಲನು ಸೋಲಿನಿಂದ ಆಂಗ್ಲರು ಬಂಗಾಳದ ರಾಜಕೀಯದಲ್ಲಿ ಮಹತ್ವನ ಪಡೆದರು. ಅಂದ್ರ ಈ ಯುದ್ಧದಾಗ ಏನಾಗ್ತದೆ, ಇದು ಒಂದು ಚಾರಿತ್ರೆಯಲ್ಲಿ ಪ್ಲಾಸಿ ಕದನ ಒಂದು ನಿರ್ಣಾಯಕ ಕದನ ಆಗ್ತದೆ. ಇಲ್ಲಿ ಸಿರಾಜ್ ಉದ್ ದೌಲನು ಸೋಲಿನಿಂದ ಏನಾಗ್ತದ, ಆಂಗ್ಲರು ಬಂಗಾಳದಲ್ಲಿ ರಾಜಕೀಯದಲ್ಲಿ ಮಹತ್ವದ ಸ್ಥಾನವನ್ನು ಪಡ್ಕೋತಾರ. ಬ್ರಿಟಿಷರಿಗೆ ಒಂದು ಬ್ಯೂಟಿಫುಲ್ ಆದಂಥ ಪ್ಲೇಸ್, ಒಂದು ಸ್ಥಾನ ಸಿಗ್ತದ. ಅದೇ ರೀತಿ ಬ್ರಿಟಿಷರ ಕೃಪೆಯಿಂದ ಮೀರ್ ಜಾಫರ್ ಬಂಗಾಳದ ನವಾಬ್ ಆಗ್ತಾನ. ಆದ್ರೆ ಅವನು ಬ್ರಿಟಿಷರ ಕೈಗೊಂಬೆ ಆಗಿರ್ತಾನ. ಬ್ರಿಟಿಷರ ಅಂದ್ರೆ ಧೀರ ಸೂರನಾಗಿ ಏನಪ್ಪಾ ಅಂತಂದ್ರೆ ಆಳ್ವಿಕೆ ಮಾಡಕ್ಕಾಗಲ್ಲ. ಅವ್ರು ಹೇಳ್ದಂಗ, ಅವ್ರು ಕೀ ಕೊಟ್ಟಂಗ ಗೊಂಬಿ ಹೆಂಗ ಕುಣಿತದಲ್ಲ ಹಂಗೆ ಕುಣಿಬೇಕು. ಆ ರೀತಿ ಒಂದು ನವಾಬಗಿರಿ ಸ್ಟಾರ್ಟ್ ಆಗ್ತದೆ. ಯಾರ್ದು? ಮೀರ್ ಜಾಫರ್ ಅಂದು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಏರಳ ಹಣ ಮತ್ತು 24 ಪರಗಣ ಜಮೀನ್ದಾರಿ ಹಕ್ಕನ್ನು ಕೂಡ ಪಡೀತದ. ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇರ್ತದಲ್ಲ, ಅದೇನು ಸ್ಥಾಪನೆ ಮಾಡಿರ್ತಾರ, ಅದು ಯಾರ ಒಂದು ಪರ್ಮಿಷನ್ ಇಲ್ಲದೆ ಅಂತಂದ್ರೆ, ಈ ಸಿರಾಜ್ ಉದ್ದೌಲನ ಒಂದು ಪರ್ಮಿಷನ್ ಇಲ್ದೇನೆ, ಅವನ ಒಂದು ಪರ್ಮಿಷನ್ ತಗೊಳ್ಳೇನೆ ಈ ಕಂಪ್ನಿ ಸ್ಟಾರ್ಟ್ ಮಾಡಿರ್ತಾರ. ಆಗ ಈ ಮೀರ್ ಜಾಫರ್ನ ಒಂದು ಆಳ್ವಿಕೆಯಲ್ಲಿ ಅವ್ರು ಏನ್ ಮಾಡ್ತಾರ, ಈ ಎಲ್ಲವನ್ನ ಏನಪ್ಪಾ ಅಂತಂದ್ರೆ 24 ಪರಗಣ ಜಮೀನ್ದಾರಿ ಹಕ್ಕನ್ನು ಕೂಡ ಪಡ್ಕೋತಾರ. ಪ್ಲಾಸಿ ಕದನ ಮುಂದಿನ ಬಕ್ಸಾರ್ ಕದನಕ್ಕೂ ಕಾರಣ ಆಗ್ತದ. ಸೊ ಈ ರೀತಿ ಪರಿಣಾಮಗಳನ್ನ ಬರಿಬಹುದು. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಈ ಏನಪ್ಪಾ ಅಂತ ಸಿರಾಜ್ ಉದ್ದೌಲನ ಮರಣದ ನಂತರ ಇದೊಂದು ನಿರ್ಣಾಯಕ ಕದನ ಅಂತಾನೆ ಹೇಳ್ಬೋದು. ಅವನ ಸೋಲಿನಿಂದ ಆಂಗ್ಲರು ಬಂಗಾಳದಲ್ಲಿ ತಮ್ಮ ಏನಪ್ಪಾ ಅಂದ್ರೆ ಪ್ಲೇಸ್ ಅನ್ನ ಭದ್ರವಾಗಿ ಮಾಡ್ಕೋತಾರ, ರಾಜಕೀಯದಲ್ಲಿ ಮಹತ್ವದ ಸ್ಥಾನವನ್ನ ಪಡ್ಕೋತಾರ. ಅವ್ರ ಮಾತಿನಂತೆ ಈ ಮೀರ್ ಜಾಫರ್ ಏನೋ ನವಾಬ ಹಾಕ್ತಾನ, ಆದ್ರೆ ಕೀ ಕೊಟ್ಟ ಗೊಂಬೆ ಅಂತೆ. ಅವ್ರು ಹೇಗೆ ಕುಣಿಸ್ತಾರೋ ಹಾಗೆ ಕುಣಿಬೇಕು. ಆ ತರ ಒಂದು ನವಾಬಗಿರಿಯನ್ನ ಮುಂದುವರಿಸ್ತಾನೆ ಯಾರು? ಮೀರ್ ಜಾಫರ್. ಅದಕ್ಕಾಗಿ ಅವ್ರೇನ್ ಮಾಡ್ತಾರ, 24 ಪರಗಣಗಳನ್ನ ಕೂಡ ವಶಪಡಿಸ್ಕೊಳ್ತಾರ, ತಮ್ಮ ಸ್ಥಾನವನ್ನ ಗಟ್ಟಿ ಮಾಡ್ಕೋತಾರ. ಆಳ್ವಿಕೆ ಕೂಡ ಗಟ್ಟಿಯಾಗಿ ಇರುತ್ತ ಅವ್ರದ್ದು, ಹೌದಲ್ವಾ? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಏರಳ ಹಣ ಮತ್ತು ಕಂಪ್ನಿಗಳು ಎಲ್ಲನೂ ವಶಪಡಿಸ್ಕೊತದ. ಈ ಪ್ಲಾಸಿ ಕದನ ಏನಾಗ್ತದ ಅಂತಂದ್ರೆ ಮುಂದಿನ ಬಕ್ಸಾರ್ ಕದನಕ್ಕೂ ಕಾರಣ ಆಗ್ತದ ಅಂತ ಈ ರೀತಿ ಅಭ್ಯಾಸ ಮಾಡ್ತಾ ಹೋಗಿ. ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.